ಧಾರವಾಡ ಜಿಲ್ಲೆಯಲ್ಲಿ ಲವ್ ಜಿಹಾದ್ ಸದ್ದು ಮಾಡ್ತಾ ಇದೆ. ಅದರಲ್ಲಿಯೂ ಎಂಜಿನಿಯರಿಂಗ್ ಓದಿದಂತಹ ಮಹಿಳೆಯರುಗಳು 4 ಮಕ್ಕಳ ತಂದೆಗೆ ಟ್ರ್ಯಾಪ್ ಆಗಿರೋದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ಹಿಂದೆ ನೇಹಾ ಹತ್ಯೆ ನಡೆದಂಥ ಸಂದರ್ಭದಲ್ಲಿ, ಹುಬ್ಬಳ್ಳಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ಲವ್ ಜಿಹಾದ್ ಅನ್ನೋ ಒಂದು ಪದ ಮುನ್ನೆಲೆಗೆ ಬಂದಿತ್ತು. ಲವ್ ಜಿಹಾದ್ ಹಿನ್ನೆಲೆಯಲ್ಲಿನೇ ನೇಹಾಳ ಹತ್ಯೆ ಮಾಡಲಾಗಿದೆ, ಮದುವೆ ಮಾಡ್ಕೊಳ್ಳುವಂಥ ಪ್ರಯತ್ನ ನಡೀತು, ಮದುವೆ ನಿರಾಕರಣೆ ಮಾಡಿದ್ದಕ್ಕಾಗಿ ಹತ್ಯೆ ಆಯಿತು ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಮತ್ತು ರಾಜಕೀಯವಾಗಿಯೂ ಸಹ ಕೆಸರೇರ್ಚಾಟಕ್ಕೆ ಒಂದು ಪ್ರಕರಣ ಸಾಕ್ಷಿಯಾಗಿತ್ತು. ಅದಾದ ನಂತರ ಈಗೇನು ಕಲಘಟಗಿ ಮೂಲದ ಮಹಿಳೆ ಲವ್ ಜಿಹಾದ್ಗೆ ಟ್ರ್ಯಾಪ್ ಆದ ಆರೋಪ ಕೇಳಿಬಂದಿದೆ. ಅಶ್ವಿನಿ ಜೈನ್ ಅನ್ನೋ ಮಹಿಳೆ ಬೆಂಗಳೂರು ಮೂಲದ ವ್ಯಕ್ತಿಯ ಟ್ರ್ಯಾಪ್ಗೆ ಬಲಿಯಾಗಿ ಈಗ ಡೈವರ್ಸ್ಗೆ ಅಪ್ಲೈ ಮಾಡಿ ಈಗ ಪೊಲೀಸ್ ಠಾಣೆ ಮೆಟ್ಲನ್ನು ಸಹ ಏರಿದ್ದಾಳೆ. ಇಲ್ಲಿ ಬೆಂಗಳೂರು ಕನಕನಗರದ ಮುಜಾಹಿದ್ ಖಾನ್ ಅನ್ನೋ ವ್ಯಕ್ತಿ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಈತ ಮುಜಾಹಿದ್ ಖಾನ್ ಸಿವಿಲ್ ಗುತ್ತಿಗೆದಾರನಾಗಿದ್ದ. ಅಶ್ವಿನಿ ಜೈನ್ ಎಂಜಿನಿಯರ್ ಆಗಿದ್ದರಿಂದಾಗಿ ಅಲ್ಲಿ ಆತನ ಬಳಿ ಕೆಲಸ ಮಾಡ್ತಾ ಇದ್ಲು. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು. ತನಗೇನು 4 ಮಕ್ಕಳು ಇದೆ ಅನ್ನೋದು ಮತ್ತು ಈಗಾಗಲೇ ಮದುವೆ ಆಗಿದೆ ಮತ್ತು 4 ಮಕ್ಕಳು ಇದೆ ಅನ್ನೋದನ್ನು ಮುಚ್ಚಿಟ್ಟು ಏನಂದರೆ ಅಶ್ವಿನಿ ಜೈನ್ ಜೊತೆ ಡವಿ ಮಾಡಿ ಕೊನೆಗೆ ತನ್ನ ಟ್ರ್ಯಾಪ್ಗೆ ಕೆಡುಕೊಂಡು ಮದುವೆನೂ ಸಹ ಆಗಿದ್ದ. ಅದಾದ ನಂತರ ಅಂದರೆ 2017ರಲ್ಲಿ ಇಬ್ಬರ ವಿವಾಹ ಆಗಿತ್ತು, ಬೆಂಗಳೂರಿನಲ್ಲೇ ವಿವಾಹ ಆಗಿತ್ತು. ಇವರಿಬ್ಬರಿಗೆ ಒಂದು ಮಗು ಸಹ ಇದೆ, ಒಬ್ಬ ಗಂಡು ಮಗು ಇದೆ. ಈ ಒಂದು ಮಗು ಆದ ನಂತರ ಏನಂದರೆ ಅವನ ಅಸಲಿ ಮುಖವಾಡ ಒಂದೊಂದಾಗಿ ಬೆಳಕಿಗೆ ಬರಲಾರಂಭಿಸಿದೆ. ತನ್ನ ಅಸಲಿ ಮುಖವಾಡನ ತೋರಿಸಲಿಕ್ಕೆ ಆರಂಭಿಸಿದ್ದಾನೆ. ತನ್ನ ಧರ್ಮಕ್ಕೆ ಅಶ್ವಿನಿ ಜೈನ್ನ ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡೋದ್ರ ಜೊತೆಗೆ ದೈಹಿಕ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾನ ಒಂದು ಆರೋಪ ಕೇಳಿಬಂದಿದೆ. ಈಕೆ ಏನು ಅಶ್ವಿನಿ ಜೈನ್ ಇದ್ದಾಳೆ, ಆಕೆ ತಂದೆ ತಾಯಿ ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳ್ಕೊಂಡಿದ್ಲು. ಅಜ್ಜಿ ಹತ್ರ ಬೆಳೆದಿದ್ಲು. ಉದ್ಯೋಗಕ್ಕಾಗಿ ಏನಂದರೆ ಬೆಂಗಳೂರು ಹೋದಂಥ ಸಂದರ್ಭದಲ್ಲಿ ಈತ ಲವ್ ಮಾಡುವಂತಹ ನಾಟಕ ಮಾಡೋದ್ರ ಜೊತೆಗೆ ಏನಂದರೆ ಕೆಲವೊಂದು ಮದುವೆ ಅಂತ ಸಂದರ್ಭ ಬಂದಾಗ ಕೆಲವೊಂದು ಫೋಟೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದ ಅನ್ನೋ ಒಂದು ಆರೋಪ ಇದೆ. ಆ ಒಂದು ಬ್ಲಾಕ್ ಮೇಲ್ ಮಾಡಿದ ನಂತರ ಇನ್ನೇನು ಮದುವೆ ಆಯಿತು ಅಂತೇಳಿ ಮದುವೆ ಆದ ನಂತರನೂ ಸಹ ಈತ ಒತ್ತಾಯಪೂರ್ವಕವಾಗಿ ತನ್ನ ಧರ್ಮಕ್ಕೆ ಮತಾಂತರ ಮಾಡೋದ್ರ ಜೊತೆಗೆ ತನ್ನ ಏನು ಧರ್ಮದ ಆಚರಣೆಗಳು ಏನು ಅವೆಲ್ಲವನ್ನೂ ಸಹ ಪಾಲನೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದ. ಅದು ಮಾಡದೇ ಇದ್ದಂಥ ಸಂದರ್ಭದಲ್ಲಿ ತನ್ನ ಕ್ರೌರ್ಯನ ಮೆರಿತಾ ಇದ್ದಾನ ಒಂದು ಆರೋಪ ಕೇಳಿ ಬಂದಿದೆ. ನಾನು ಬೆಂಗಳೂರಿಗೆ ಕೆಲಸಕ್ಕೆ ಹೋಗೋ ಸಮಯದಲ್ಲಿ ನನಗೆ ಒಬ್ಬರು ಮುಸ್ಲಿಂ ಹುಡುಗನ ಜೊತೆ ಪ್ರೀತಿ ಆಗುತ್ತೆ. ಸೊ ಅವ್ರಿಗೆ ಸ್ವಲ್ಪ ದಿನ ಆದಮೇಲೆ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಅದಾದಮೇಲೆ ಅವ್ರು ನಂಗೆ ಕಿರುಕುಳ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ್ರಿಂದ ನಾನು ಬೇಡ, ನನಗೆ ಇಷ್ಟ ಇಲ್ಲ, ಈ ಥರ ಎಲ್ಲ ಮಾಡೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಬಿಟ್ಟು ಬಂದಾಗ ನನ್ನನ್ನು ಬ್ಲ್ಯಾಕ್ ಮೇಲ್ ಅದು ಮಾಡಿ ನನ್ನನ್ನು ಬಲವಂತವಾಗಿ ಮತಾಂತರಿಸಿ ನನ್ನನ್ನು ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಸರಿ ಹೋಗ್ಬೋದು ಅಂದ್ಕೊಂಡ್ರೆ ಅವ್ರು ಅವಾಗಲೂ ಸರಿ ಹೋಗಲಿಲ್ಲ. ಸೊ ಹೀಗೆ ನಿರಂತರವಾಗಿ ನಂಗೆ ಕಿರುಕುಳ ಕೊಟ್ಕೊಂಡು, ಸೊ ನನಗೆ ನನ್ನ ಕೈಯಿಂದ ನಾನ್ ವೆಜ್ ಎಲ್ಲ ತಿನ್ನಿಸಿ, ನನ್ನ ಕೈಯಿಂದನೇ ಅಡುಗೆ ಎಲ್ಲ ಮಾಡಿಸಿ, ಹಾಗೆ ಒಂದಾದ್ಮೇಲೆ ಒಂದು ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾನೆ ಬರ್ತಿದ್ದಾರೆ. ಮದುವೆಗಿನ ಮುಂಚೆ ತುಂಬಾ ಚೆನ್ನಾಗಿ ನೋಡ್ಕೊತಾರೆ, ಎಲ್ಲ ಇದು ಮಾಡ್ತಾರೆ. ಬಟ್ ಮದುವೆ ಆದಮೇಲೆ ಅವ್ರು ಏನು ಅಂತ ತೋರಿಸ್ಕೊಡ್ತಾರೆ. ಇವರಿಂದ ತುಂಬ ನಾನು ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಕಷ್ಟವನ್ನು ಅನುಭವಿಸಿ ನಾನೀಗ ಬಿಟ್ಟು ಬಂದು ಇಲ್ಲಿ ಕೇಸ್ ಮಾಡಿದ್ದೀನಿ. ಸೊ ಹೀಗೆ ನನಗೆ ಇನ್ನೊಬ್ಬರು ಯಾರಿಗೂ ಈ ಥರ ತೊಂದರೆ ಆಗಬಾರ್ದು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಮೊದಲು ತುಂಬಾ ಭಯ ಆಗ್ತಾಯಿತ್ತು, ಇವ್ರ ಮೇಲೆ ಹೇಗೆ ಕಂಪ್ಲೇಂಟ್ ಕೊಡೋದು, ಇವರು ನಾನು ಉಲ್ಟಾ ತಿರುಗಿ ಬೀಳ್ತಾರೆ ಅಂತ. ಆಮೇಲೆ ಶ್ರೀರಾಮ್ ಸೇನೆ ಅವ್ರದ್ದು ಅವ್ರ ನಂಬರ್ ಸಿಕ್ಕಾಗ ಸೊ ಅದಕ್ಕೆ ಕಾಲ್ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಅವ್ರು ನನಗೆ ಹೆಲ್ಪ್ ಮಾಡೋಕ್ಕೆ ಮುಂದೆ ಬಂದರು. ನಂಗೆ ಅವ್ರು ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಸೊ ಅವರಿಂದ ನಂಗೆ ಇಷ್ಟ ಇದೆ ಬಂದು ನಾನು ಮುಂದೆ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಈಕೆ ಅಶ್ವಿನಿ ಹೇಳೋ ಪ್ರಕಾರನೇ ನನಗೆ ಬೇಡ ಅಂದರೂ ಸಹ ಮತಾಂತರ ಮಾಡಿದ ಮತ್ತು ಹಲವಾರು ರೀತಿಯ ಒಂದು ಕಿರುಕುಳ ತೊಂದರೆ ಕೊಟ್ಟ ಅನ್ನೋ ಒಂದು ಮಾತನ್ನು ಹೇಳಿದಾಳೆ. ಈಗೇನಂದರೆ ಆಕೆ ಡೈವರ್ಸ್ಗಾಗಿ ಏನಂದರೆ ಕಲಘಟಗಿ ಬಂದು ಒಂದು ಕೋರ್ಟ್ಗೆ ಅಪ್ಲೈ ಮಾಡಿದ್ಲು, ನನಗೆ ಡೈವರ್ಸ್ ಕೊಡ್ರಿ ಅಂತೇಳಿ ಮತ್ತು ಆತನಿಂದ ಮುಕ್ತಿ ಕೊಡ್ರಿ ಅಂತೇಳಿ ಮನವಿ ಮಾಡಿದ್ಲು. ಈ ಸಂದರ್ಭದಲ್ಲೂ ಸಹ ಅಂದರೆ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲೂ ಕೋರ್ಟ್ ಆವರಣದಲ್ಲಿನೇ ಹಲ್ಲೆಗೆ ಯತ್ನಿಸಿದ್ದ, ಜೊತೆಗೆ ಮನೆಗೆ ಬಂದು ಹಲ್ಲೆ ಮಾಡೋದ್ರ ಜೊತೆಗೆ ಕೊಲೆ ಬೆದರಿಕೆಯನ್ನು ಸಹ ಹಾಕಿದ್ದಂಥ ಮಹಿಳೆ ಆರೋಪಿಸಿದ್ದಾಳೆ. ಹೀಗಾಗಿ ಇದೆಲ್ಲವೂ ನಡೆದ ನಂತರ ಏನಂದರೆ ಕೊನೆಗೆ ಏನು ಶ್ರೀರಾಮ್ ಸೇನಾ ಸಂಘಟನೆ ಏನು ಸಂಘಟನೆಯವ್ರಿಗೆ ಕರೆ ಮಾಡಿ ಏನಂದರೆ ತನಗೆ ಆದ ತೊಂದರೆಗಳನ್ನು ಹೇಳಿದಂಥ ಸಂದರ್ಭದಲ್ಲಿ ಸಂಘಟನೆಯವರ ಬೆಂಬಲದೊಂದಿಗೆ ಈಗ ಏನಂದರೆ ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ಆಕೆ ಪ್ರಕರಣ ದಾಖಲು ಮಾಡಿದ್ದಾಳೆ. ಮುಜಾಹಿದ್ ಖಾನ್ ವಿರುದ್ಧ ದೂರು ಕೊಟ್ಟಿದ್ದಾಳೆ ಮತ್ತು ಬೇರೆ ಬೇರೆ ಸೆಕ್ಷನ್ಗಳಡಿ ಈಗೇನಂದರೆ ಮುಜಾಹಿದ್ ಖಾನ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇಲ್ಲಿ ಮುಖ್ಯವಾಗಿ ಏನಂದರೆ
ಓರ್ವ ಎಂಜಿನಿಯರಿಂಗ್ ಮಹಿಳೆನೇ ಈ ರೀತಿ ಒಂದು ಟ್ರ್ಯಾಪ್ ಮಾಡೋದ್ರ ಜೊತೆಗೆ ತನ್ನ ಧರ್ಮಕ್ಕೆ ಮತಾಂತರ ಮಾಡ್ಕೊಳ್ಳೋದ್ರ ಜೊತೆಗೆ ಏನಂದರೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಟಾರ್ಚರ್ ಕೊಟ್ಟಿರೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಯಾಕಂದರೆ ಈಗ ಅವನಿಗೆ ಆಲ್ರೆಡಿ ಮದುವೆ ಆಗಿತ್ತು, 4 ಮಕ್ಕಳಿದ್ವು. ಅದನ್ನು ಮುಚ್ಚಿಡೋದ್ರ ಜೊತೆಗೆ ಈಕೆ ಜೊತೆಗೆ ಏನಂದರೆ ಲವ್ ಮಾಡುವಂತಹ ನಾಟಕ ಮಾಡಿ ಮದುವೆ ಮಾಡಿಕೊಂಡು ಮಗು ಆದ ನಂತರ ಇನ್ನೇನು ನನಗೆ ಬಿಟ್ಟು ಹೋಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಏನಂದರೆ ಅವನು ಈ ಮಹಿಳೆಗೆ ನಾನಾ ರೀತಿಯ ಕಿರುಕುಳ ಕೊಟ್ಟಂಥ ಸಂದರ್ಭದಲ್ಲಿ ಈಗ ಅನಿವಾರ್ಯವಾಗಿ ಆಕೆ ಮತ್ತೆ ಅಜ್ಜ ಅಜ್ಜಿಯ ಆಶ್ರಯಕ್ಕೆ ಬಂದಿದ್ದಾಳೆ. ಯಾಕಂದರೆ ಈಗಾಗಲೇ ತಂದೆ ತಾಯಿ ಕಳ್ಕೊಂಡಿದ್ದಂಥ ಆ ಮಹಿಳೆ ಅನಿವಾರ್ಯವಾಗಿ ಅಜ್ಜ ಅಜ್ಜಿಯ ಆಶ್ರಯದಲ್ಲಿ ತನ್ನ ಬದುಕನ್ನು ಸಾಗಿಸ್ತಾ ಇದ್ದಾಳೆ. ಅಲ್ಲೂ ಸಹ ನೆಮ್ಮದಿಯಿಂದ ಇರಲಿಕ್ಕೆ ಈ ಒಂದು ಆರೋಪಿ ಬಿಡ್ತಾ ಇಲ್ಲ. ಅದೇ ಕಾರಣಕ್ಕಾಗಿಯೇ ಮನನೊಂದು ಅನಿವಾರ್ಯವಾಗಿ ಆಕೆ ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ಈಗ ಶ್ರೀರಾಮ್ ಸೇನೆ ಸಂಘಟನೆ ಇರ್ಬೋದು ಮತ್ತು ಬೇರೆ ಬೇರೆ ಸಂಘಟನೆ, ಹಿಂದೂಪರ ಸಂಘಟನೆಗಳು ಆ ಮಹಿಳೆಯ ಬೆಂಬಲಕ್ಕೆ ನಿಂತಿವೆ. ಯಾವುದೇ ಕಾರಣಕ್ಕೂ ಆಕೆಗೆ ಏನಾದರೂ ತೊಂದರೆ ಕೊಟ್ಟರೆ ಖಂಡಿತ ನಾವು ಸುಮ್ಮನಿರಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಸಂಘಟನೆಗಳು ನೀಡಿದ್ದಾವೆ. ಮತ್ತು ಪೊಲೀಸರು ಸಹ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ಏನಂದರೆ ಯಾವ ರೀತಿ ಈಗಾಗಲೇ ತನಿಖೆನೂ ಆರಂಭಿಸಿದ್ದಾರೆ. ಮತ್ತು ಈಗ ಸಂಬಂಧಪಟ್ಟಂಗೆ ಹೆಚ್ಚುವರಿ SP ಬರ್ಮನಿಯವರು ಸಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಈ ರೀತಿಯ ಒಂದು ಘಟನೆ ಅಂದರೆ ಬೆಂಗಳೂರಿನಲ್ಲಿ ಘಟನೆ ನಡೆದಿದೆ. ಈಗ ಏನಂದರೆ ಅವರು ಮಹಿಳೆ ಇಲ್ಲೇ ವಾಸವಿರೋದ್ರಿಂದ ನಮ್ಮ ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ನಾವು ಪ್ರಕರಣ ದಾಖಲಿಸಿಕೊಂಡು ಒಂದು ತನಿಖೆ ಆರಂಭಿಸಿದ್ದೀವಿ. ಮತ್ತು ಈ ಒಂದು ಆರೋಪಿ ಏನಿದ್ದಾನೆ ಬೆಂಗಳೂರು ನಿವಾಸಿಯಾಗಿದ್ದು ಪ್ರಾಥಮಿಕ ತನಿಖೆ ನಂತರ ಏನು ಕ್ರಮ ತಗೊಳ್ಬೇಕು ಖಂಡಿತ ಕ್ರಮ ತಗೊಳ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಅಶ್ವಿನಿ ಜೈನ್ ಎನ್ನುವ 38 ವರ್ಷದ ಹೆಣ್ಣುಮಗಳು 2017ರಲ್ಲಿ ಮುಜಾಹಿದ್ ಖಾನ್ ಅಂತಕೊಂಡೇಳಿ ಎನ್ನುವ ಬೆಂಗಳೂರ ಅನ್ಯ ಕೋಮಿನ ವ್ಯಕ್ತಿಯ ಜೊತೆಗೆ ಪ್ರೀತಿಸಿ ಮದುವೆಯಾಗಿದ್ದು ಅವಳಿಗೆ 5 ವರ್ಷದ ಗಂಡು ಮಗು ಇದೆ. ಅವರು ಅನಾವಶ್ಯಕವಾಗಿ ಈ ಮೊದಲು ಮದುವೆಯಾಗಿದ್ದು ಪೂರ್ವದಲ್ಲಿ ಅದೇ ಕೋಮಿನ ಇನ್ನೊಬ್ಬಳು ಹೆಣ್ಮಗಳ ಜೊತೆಗೆ ಮದುವೆಯಾಗಿದ್ದು, ಆಮೇಲೆ ಮದುವೆ ನಂತರ ಕಿರುಕುಳ ಕೊಡ್ತಾಯಿದ್ದು. ಅವಳಿಗೆ ತೊಂದರೆ ಕೊಡುವ ಕಾರಣ ತನ್ನ ಅಜ್ಜನ ಮನೆಗೆ ಕಲಘಟಗಿಗೆ 2 ವರ್ಷದ ಹಿಂದೆ ಬಂದು ವಾಸವಾಗಿದ್ದು, ಇಲ್ಲಿ ಅವಳು ಗಂಡನ ಜೊತೆಗೆ ಡೈವರ್ಸ್ ಪೆಟಿಷನ್ ಇಲ್ಲಿ ನ್ಯಾಯಾಲಯದಲ್ಲಿ ದಾಖಲಾಗಿತ್ತು. ಕೋರ್ಟ್ಗೆ ಹಾಜರಾಗಿ ಬಂದಾಗ ಇಲ್ಲಿ ಗಂಡ ಬಂದು ಜೀವನ ಧಮಕಿ ಹಾಕಿ ಬಂದು ಜೀವನ ಮಾಡಬೇಕು, ಡೈವರ್ಸ್ ಪೆಟಿಷನ್ ತೊಗೊಳ್ಬೇಕಂತೇಳಿ ತೊಂದರೆ ಕೊಟ್ಟು ಹೊಡೆಯೋದು ಮಾಡಿದ್ರ ಬಗ್ಗೆ ಫಿರ್ಯಾದಿ ಕೊಡ್ತಾ ಇದ್ದಳು. ಆ ಫಿರ್ಯಾದಿ ಅನ್ವಯ ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತದೆ. ದಾಖಲಾದ ನಂತರ ಸೂಕ್ತ ತನಿಖೆ ಕೈಗೊಂಡು ಕಾನೂನು ಜರುಗಿಸಿ. ಹೀಗಾಗಿ ಎಲ್ಲ ಒಂದು ಕಡೆ ಮಹಿಳೆ ಒಂದು ಅಮಾಯಕ ಮಹಿಳೆಯನ್ನು ಬುಟ್ಟಿಗೆ ಕೆಡುಕೊಳ್ಳೋದಲ್ಲದೆ ನಿರಂತರವಾಗಿ ಹಿಂಸೆ ಕೊಟ್ಟು ಒಂದು ಮಾನಸಿಕ ದೈಹಿಕ ಹಿಂಸೆ ಕೊಟ್ಟು ಆ ಮಹಿಳೆಗೆ ನರಕ ತೋರಿಸುವಂಥ ಕೆಲಸಕ್ಕೆ ಏನು ಕೈ ಹಾಕಿದ್ದ ಅಂತಹ ಆರೋಪಿಗೆ ಶಿಕ್ಷೆ ಆಗಬೇಕಂತೇಳಿ ಹಿಂದೂಪರ ಸಂಘಟನೆಗಳು ಆಗ್ರಹಿಸ್ತಾ ಇದ್ದಾವೆ. ಮತ್ತು ಈ ಒಂದು ಘಟನೆ ನಂತರ ಮತ್ತೆ ಧಾರವಾಡ ಜಿಲ್ಲೆಯಲ್ಲಿ ಲವ್ ಜಿಹಾದ್ ಪ್ರಕರಣ ಮುನ್ನೆಲೆಗೆ ಬಂದಿರೋದು ಹಿಂದೂಪರ ಸಂಘಟನೆಗಳನ್ನ ಕೇಳಿಸುವಂತೆ ಮಾಡಿದೆ. ಮತ್ತು ಇದರ ವಿರುದ್ಧ ಲವ್ ಜಿಹಾದ್ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಒಕ್ಕೂರಲ ಆಗ್ರಹ ಸಹ ವ್ಯಕ್ತವಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.